ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಪಕ್ಷದ ಹೈಕಮಾಂಡ್ ಅನ್ನ ಭೇಟಿಯಾಗ್ತಾ ಇದ್ದಂತೆ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವದ ಹೋರಾಟ ನಿರ್ಣಾಯಕ ಹಂತ ತಲುಪಿದೆ. ಸಂಭಾವ್ಯ ಸಿಎಂ ಬದಲಾವಣೆ ವಿಷಯವಾಗಿ ಊಹಾಪೋಹಗಳು ತೀವ್ರಗೊಳ್ತಿರೋದ್ರಿಂದ ಮುಂದೇನಾಗಬಹುದು ಅನ್ನೋ ಕುತೂಹಲ ಕೆರಳಿಸಿದೆ. ಈಗ ಹೈಕಮಾಂಡ್ ಎದುರು ಇರುವ ವಿಚಾರ ಏನು ಅಂತಂದ್ರೆ ರಾಜ್ಯಸಭೆ ಪರಿಷತ್ ಚುನಾವಣೆಗಳು. ಅಲ್ಲದೆ ಸಂಪುಟ ವಿಸ್ತರಣೆಯ ವಿಚಾರವನ್ನು ಸಿದ್ದರಾಮಯ್ಯ ಒತ್ತು ಕೊಟ್ಟು ಹೇಳ್ತಿದ್ದಾರೆ ಎನ್ನಲಾಗಿದೆ. ಜಿಬಿಎ ಚುನಾವಣೆ ಕೂಡ ಎದುರಲ್ಲಿದೆ. ಈಗ ಅಧಿಕಾರ ಹಸ್ತಾಂತರ ಆಗದೇ ಇದ್ರೆ ಈಗಾಗಲೇ ಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ನಡೆ ಏನಿರಬಹುದು ಅನ್ನೋ ಪ್ರಶ್ನೆನೂ ಇದೆ. ರಾಜ್ದೀಪ್ ಸರ್ದೇಸಾಯಿ ಅವರ ಪ್ರಕಾರ ನಾಯಕತ್ವ ಬದಲಾವಣೆ ಆಗಬೇಕಾದ್ರೆ ಅದು ಜೂನ್ ಅಂತ್ಯದ ಮೊದಲು ಆಗಬೇಕು. ಜೂನ್ ಅಂತ್ಯದ ವೇಳೆಗೆ ಆಗದೇ ಇದ್ರೆ ಹೈಕಮಾಂಡ್ 2028ರ ಚುನಾವಣೆಯವರೆಗೆ ಯಾವುದೇ ಬದಲಾವಣೆ ತರಲು ಬಯಸೋದಿಲ್ಲ ಅನ್ನೋದು ಸ್ಪಷ್ಟ. ಡಿಕೆ ಶಿವಕುಮಾರ್ ಒಂದು ಹಂತದಲ್ಲಿ ಬಂಡಾಯ ಹೇಳ್ತಾರೆ, ಅವರು ಬಿಜೆಪಿಗೆ ಹೋಗಲೂಬಹುದು ಅಂತ ನಂಬೋರಿದ್ದಾರೆ. ಈಗ ಮಾಜಿ ಕಾಂಗ್ರೆಸ್ಸಿಗರಾಗಿರುವ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಸ್ಥಾನದ ಭರವಸೆ ಸಿಗದಿರಬಹುದು. ಆದ್ರೆ ನೀವು ನಮ್ಮೊಂದಿಗೆ ಸೇರಿದ್ರೆ ನಿಮ್ಮನ್ನ ನಮ್ಮ ಪ್ರಮುಖ ನಾಯಕರಲ್ಲಿ ಒಬ್ಬರನ್ನಾಗಿಸ್ತೀವಿ ಅಂತ ಬಿಜೆಪಿ ಹೇಳ್ಬೋದು. ಇದರರ್ಥ ಅವರು ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ. ಅವರ ವಿರುದ್ಧ ಇಡಿ ಪ್ರಕರಣಗಳಿವೆ. ಬಿಜೆಪಿ ವಾಷಿಂಗ್ ಮಷಿನ್ ರಾಜಕೀಯ ಇಲ್ಲಿ ಕೆಲಸ ಮಾಡಬಹುದು ಅಂತ ರಾಜ್ದೀಪ್ ಹೇಳಿದ್ದಾರೆ. ಆದ್ರೆ ಪಕ್ಷವನ್ನ ಒಡೆಯುವಷ್ಟು ಶಾಸಕರ ಬಲ ಶಿವಕುಮಾರ್ಗೆ ಇಲ್ದಿರಬಹುದು. ಆದ್ರೆ ಅವರಿಗೆ ಕೆಲವು ಆಯ್ಕೆಗಳಿವೆ ಮತ್ತು ಆ ಆಯ್ಕೆಗಳು ಮುಂದಿನ ವರ್ಷದ ಒಳಗೆ ಕಾಣಿಸಬಹುದು ಅಂತ ಹೇಳ್ತಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳೋಕೆ ಬಯಸದೇ ಇದ್ರು ಡಿಕೆ ಶಿವಕುಮಾರ್ ಅವರನ್ನ ದೂರವಿಟ್ಟಿದ್ದೇವೆ ಅಂತ ತೋರಿಸಿಕೊಳ್ಳದಂತೆ ಬಹಳ ಜಾಗರೂಕವಾಗಿರ್ಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅದನ್ನ ಹೇಗ್ ಮಾಡುತ್ತೆ, ರಾಜ್ಯ ಸೂತ್ರ ಯಾವುದು ಅನ್ನೋದು ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬಹುದು. ಅವರ ಕೆಲವು ನಿಷ್ಠಾವಂತರನ್ನ ಮಂತ್ರಿಗಳನ್ನಾಗಿ ಮಾಡಬಹುದಾದ ಸಾಧ್ಯತೆಗಳಿವೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪಟ್ಟು ಏನು ಅಂದ್ರೆ 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಅಂತ ಮಾತು ಕೊಟ್ಟಂತೆ ನಡ್ಕೊಳ್ಳಿ ಅನ್ನೋದು. ಈಗ 3 ವರ್ಷಗಳೇ ಆಗಿವೆ. ಈ ಬಗ್ಗೆ ಪಟ್ಟು ಹಿಡಿಯೋದನ್ನ ಅವರು ಮತ್ತೊಮ್ಮೆ ಮುಂದುವರಿಸಬಹುದು ಅಂತ ರಾಜ್ದೀಪ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೆ 2.5 ವರ್ಷಗಳ ಸೂತ್ರದ ಒಪ್ಪಂದ ಲಿಖಿತವಾಗಿ ಆಗಿರ್ಲಿಲ್ಲ ಅನ್ನೋದನ್ನು ರಾಜ್ದೀಪ್ ಹೇಳ್ತಾರೆ. ಒಂದ್ ರೀತಿಯ ಅನೌಪಚಾರಿಕ ಆಲಿಖಿತ ಒಪ್ಪಂದ ಇತ್ತು, ಆದ್ರೆ ರಾಜಕೀಯದಲ್ಲಿ ಅದು ತುಂಬಾ ಕಡಿಮೆ ಎಂದಿದ್ದಾರೆ. ವಾಸ್ತವ ಏನು ಅಂದ್ರೆ ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಖಂಡಿತವಾಗಿಯೂ ಬಹುಪಾಲು ಶಾಸಕರ ಬೆಂಬಲ ಇತ್ತು. ಈಗ 2026ರಲ್ಲಿ ಬದಲಾಗ್ತಿರುವ ಪರಿಸ್ಥಿತಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ ಅನ್ನೋದು ಪ್ರಶ್ನೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಅರ್ಹತೆ ಇರಬಹುದು, ಅವರನ್ನ ಸಾಮೂಹಿಕ ನಾಯಕ ಅಂತಾನೂ ಪರಿಗಣಿಸಬಹುದು. ಆದ್ರೆ ಕೊನೆಯಲ್ಲಿ ಕಾಂಗ್ರೆಸ್ಗೆ ಸಾಂಸ್ಥಿಕ ಸಂಪನ್ಮೂಲ ಹೊಂದಿರುವ ಸಂಘಟಕರ ಅಗತ್ಯವೂ ಇದೆ ಅಂತ ಹೇಳ್ತಾರೆ. ಪಂಚರಾಜ್ಯ ಚುನಾವಣೆ ಮುಗಿದ ನಂತರ ಸಮಸ್ಯೆ ಪರಿಹರಿಸಲಾಗುತ್ತೆ ಅಂತ ಭರವಸೆ ನೀಡಲಾಗಿತ್ತು ಅಂತ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಿದ್ದಾರೆ. ಅದರಿಂದ ಶಿವಕುಮಾರ್ ಅವರ ವಾದ ಏನು ಅಂದ್ರೆ ಹೈಕಮಾಂಡ್ ಬಯಸಿದ್ದನ್ನೆಲ್ಲ ನಾನ್ ಮಾಡಿದ್ದೀನಿ, ಹೈಕಮಾಂಡ್ ಈಗ ನನಗಾಗಿ ಏನ್ ಮಾಡತ್ತೆ ಅನ್ನೋದು. ಅವರು ಅಸಮಾಧಾನವನ್ನ ಹೆಚ್ಚು ಬಹಿರಂಗವಾಗಿ ವ್ಯಕ್ತಪಡಿಸದೆ ಪಕ್ಷದ ಗೆರೆ ದಾಟದೆ ಬಂದಿದ್ದಾರೆ. ಆದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನವನ್ನ ನಿರಾಕರಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈ ಬಾರಿ ಅವರು ಹೈಕಮಾಂಡ್ ಅನ್ನ ಮನವೊಲಿಸೋಕೆ ಸಾಧ್ಯವಾಗದೇ ಇದ್ರೆ ಅದು 2028ರವರೆಗೆ ಸಾಧ್ಯವಾಗೋದಿಲ್ಲ ಮತ್ತು ಡಿಕೆ ಶಿವಕುಮಾರ್ ಈಗ ತಾಳ್ಮೆಯನ್ನ ಕಳ್ಕೊಳ್ತಿದ್ದಾರೆ. ಜೂನ್ 18ರಂದು ರಾಜ್ಯಸಭೆ ಚುನಾವಣೆಯವರೆಗೆ ಬಹುಶಃ ಸಮಯ ಇರಬಹುದು. ಆದ್ರೆ ಇಬ್ಬರೂ ನಾಯಕರನ್ನ ದೆಹಲಿಗೆ ಕರೆಸಲಾಗಿದೆ ಎಂಬ ಅಂಶ ಒಂದು ರೀತಿಯ ರಾಜ್ಯ ಸೂತ್ರ ರೂಪಿಸುವ ಅಂತಿಮ ಹಂತ ಅಂತ ಸೂಚಿಸುತ್ತೆ ಅಂತ ಹೇಳಿದ್ದಾರೆ. ಆ ಸೂತ್ರ ಏನು ಅನ್ನೋದು ಪ್ರಸ್ತುತ ದೊಡ್ಡ ರಹಸ್ಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.